ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನೇರಿ ಸ್ವಾಮಿ ಯಾಕೋ ಬಹಳ ಜಿದ್ದು ತೊಟ್ಟಂಗೆ ಕಾಣ್ತದೆ. ದಿನ ಒಂದೊಂದು ಮಾತು. ನಾನು ಹಿಂಗೆ ಆಡೋನೆ, ನಾನು ಹಿಂಗೆ ಅನ್ನೋನೆ ಅಂತ ತಿಳ್ಕೊಂಡು ಇಷ್ಟೊಂದು ಜೋರು ಕೊಟ್ಟು ಸಂಬಂಧ ಇಲ್ಲದವರ ಜೊತೆಗೆ ಈ ಕದನಕ್ಕೆ ನಿಲ್ಲೋದು, ಇದರ ಒಂದು ಧೋರಣೆ ನಮಗೆ ತಿಳಿದಂತಾಗಿದೆ. ಇವನ ಹಿಂದೆ ಅಂತೂ ಭಾಳಷ್ಟು ಬಣಗಳಿದ್ದಾವೆ ನಮಗೆ ಗೊತ್ತು. ಆದರೆ ಈ ಜಿದ್ದಿನ ಜಗಳ ಯಾಕೆ ಅಂತ, ಏನೂ ಸಂಬಂಧ ಇಲ್ಲದಂಥವರ ಜೊತೆಗೆ ನಮ್ಮ ದೇವರುಗಳಿಗೆ ಬೈದಿದ್ದಾರೆ. ನೆವ ನೋಡ್ರಿ, ಎಷ್ಟೋ ವರ್ಷದ ಹಿಂದಿಂದು ವಿಡಿಯೋ ತೆಗೆದು ಹಳಿ ವಿಡಿಯೋ ಹಾಕಿ ಇವ್ರು ಹೆಂಗೆ ಬೈತಾರೆ, ಇವ್ರು ಹೆಂಗೆ ಮಾಡ್ತಾರೆ. ಆ ಯಾವ ದೇವ್ರುಗಳು ನಿಮ್ಮ ಮನ್ಯಾಗ ಹುಟ್ಟಿದ್ದು ಅಲ್ಲ. ಆ ದೇವ್ರುಗಳು ನೋಡ್ಕೋತಾವೆ ಬೈದವ್ರಿಗೆ. ಬಸವಣ್ಣನವರು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಇವನ್ನೆಲ್ಲ ಇಂಥ ವಚನಗಳು ಬಸವಣ್ಣವರೇ ಹೇಳಿದ್ದು ಅನ್ನುವಂಥದ್ದು. ಬಸವಣ್ಣನವ್ರು ಯಾಕೆ ಅನ್ಬೇಕು, ಅವನು ಕೂಡ ತಾಲಿಬಾನಿ ಅಂತ ತಿಳ್ಕೊಂಡು ಡೈರೆಕ್ಟಾಗಿ ಮಾತಾಡಿದ್ರೆ ಆಗ್ತಿತ್ತು. ಆದರೆ ಬಸವ ತಾಲಿಬಾನಿಗಳು ಅಂತ ಸ್ವಲ್ಪ ಮುಚ್ಚಿ ಬಸವಣ್ಣನವ್ರ ಹೆಸರು ತಗೊಂಡು ತಾಲಿಬಾನಿಗಳನ್ನೋದು. ಜಗತ್ತಿಗೆ ಎಂಥ ಸಂದೇಶವನ್ನು ಬಸವಣ್ಣವ್ರು ಕೊಟ್ಟಿದ್ದಾರೆ. ನಿನಗೇನು ಅರಿವಿದೆ, ನಿನಗೇನಾದರೂ ಎಚ್ಚರಿಕೆ ಇದೆನಾ? ನೀನು ಹಿಂದೂ ನಾವು ಹಿಂದೂ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ, ಆದರೆ ವೈದಿಕತನವನ್ನು ಸಂಪೂರ್ಣವಾಗಿ ನಿನ್ನ ಒಂದು ಆಚರಣೆಯಲ್ಲಿ ತಂದುಕೊಂಡು ಅಪ್ಪಟ ಶರಣರಾಗಿರುವಂಥ ಕಾಡಸಿದ್ದೇಶ್ವರ ಜಾಗದಲ್ಲಿ ನಿಂತೂ ಕೂಡ ಆ ಅರಿವಿಲ್ಲದೆ ನೀನು RSSದಲ್ಲಿಯೂ ಭಾಗಿಯಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ತಾ ಬಹುದೇವತೋಪಾಸನೆಯನ್ನು ಮಾಡ್ತಾ ಇರುವಂಥ ನಿನಗೆ ಯಾರೂ ಕೇಳಿರಲಿಲ್ಲ ಹೀಗ್ಯಾಕೆ ಮಾಡ್ತೀಯ ಅಂತ ತಿಳ್ಕೊಂಡು. ಸಂಬಂಧ ಇಲ್ಲದವರ ಜೊತೆಗೆ ಕದನಕ್ಕೆ ಬಂದು ಸುಳ್ಳು ಹೇಳಿ ಜಗಳಕ್ಕೆ ನಿಲ್ತೀಯಲ್ಲ, ಅವನಿಗೆ ಪಾಠಿಂಬ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಕುರಿಗಳು ಹೇಳ್ತವಲ್ಲ, ಇದು ಭಾಳ ಅಸಂಬದ್ಧ ಅಂತ ಅನ್ನಿಸ್ತದೆ. ಯಾವ ಬಸವ ತತ್ವದವರು ಎಲ್ಲಿಯೂ ಕೂಡ ದಾರು ಕುಡೀರಿ, ಮಾಂಸ ತಿನ್ನಿರಿ ಅಂತ ಎಲ್ಲೂ ಹೇಳಿಲ್ಲ. ಅದನ್ನು ಪೋಸ್ಟ್ ಹಾಕಬೇಕು. ನೀನು ನಿಜವಾಗಿಯೂ ನೀನು ಸ್ವಾಮಿ ಆಗಿದ್ದರೆ ಪೋಸ್ಟ್ ಹಾಕಬೇಕು ಅದನ್ನು. ಅಂಥ ಒಂದು ಸುಳ್ಳು ಹೇಳಿಕೊಂಡು ಎಂದಿಂದೋ ಯಾವ ಅರ್ಧಂಬರ್ಧ ಆ ವಿಡಿಯೋಗಳನ್ನು ಹಾಕಿಬಿಟ್ಟು ಆ ಅರ್ಧಂಬರ್ಧ ಬುದ್ಧಿಯವರಿಗೆ ತಲೆ ಕೆಡಿಸ್ತಾ ಈ ಒಂದು ಹೇಳಿಕೆಗಳನ್ನು ನೀಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿನಗೆ, ನಾಚಿಕೆ. ಯಾಕೆ ಬಸವ ತತ್ವದವರ ಗೊಡವೆಗೆ ಬರೋದು? ನೀನಂತೂ ವೈದಿಕನಾಗಿದೆಯಾ, ಈ ಬಸವ ತತ್ವ ನಿನಗೆ ಸಂಬಂಧ ಇಲ್ಲ ಅಂದಾಗ ಇವರ ಒಂದು ಪ್ರಚಾರವನ್ನು ಕಂಡು ಉರಿಯೇಕೆ ಅಂತ ಅದನ್ನು ಇಷ್ಟೊಂದು ಸ್ಪೀಡಾಗಿ ಇಷ್ಟೊಂದು ಒಂದು ರೋಷದಿಂದ ಬೈದು ಅಷ್ಟೊಂದು ಕೆಟ್ಟದ್ದು ಮಾಡಿದ್ದಾರೆ ಆ ಬಸವ ತತ್ವದವರು. ಅವರು ಅಷ್ಟೊಂದು ತಾಲಿಬಾನಿಗಳು ಅಂತ ಹೇಳ್ತಾ ಇದ್ದೀಯಲ್ಲ, ಅಷ್ಟೊಂದು ಗುಂಡುಗಿರಿಯನ್ನು ಮಾಡಿದಾರ ಎಲ್ಲಾದರೂ? ಅವ್ರು ಹೇಳ್ತಾರೆ, ನಡೀತಾ ಇಲ್ಲ. ಯಾರು ನಡೀತಾ ಇಲ್ಲ? ಅವ್ರ ಹೆಸರು ಹೇಳಪ್ಪ. ಮೊದಲು ಹೆಸರು ಹೇಳಿ ಈ ಮಾತುಗಳನ್ನು ಆಡಬೇಕು. ಅಸಂಬದ್ಧವಾದಂಥ ಮಾತುಗಳನ್ನಾಡಿ ಬಸವ ತತ್ವದವರ ಒಂದು ಆಚರಣೆಯನ್ನು ಗೇಲಿ ಮಾಡ್ತಾ, ಅಪಹಾಸ್ಯ ಮಾಡ್ತಾ, ಬೈಗಳುಗಳನ್ನು ಬೈತಾ ನೀನು ಇದ್ದರೂ ಕೂಡ ಅನೇಕ ಪ್ರಜ್ಞಾವಂತರು ಸುಮ್ಮನೆ ಕುಂತು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೇ ಲಿಂಗವನ್ನು ಕಟ್ಕೊಂಡಂಥವ್ರು ಲಿಂಗಾಯತ ಅಂತ ಹೇಳುವಂಥವ್ರು ಕೂಡ ನಿನ್ನ ಒಂದು ಬಾಲವನ್ನು ಹಿಡ್ಕೊಂಡು ಚಪ್ಪಾಳೆ ತಡ್ತಾ ಇದ್ದಾರಲ್ಲ, ಇವು ನಿಮಗೆಲ್ಲರಿಗೂ ನಾಚಿಕೆ ಆಗಬೇಕು. ನೀನು ಒಳ್ಳೆಯದು ಕೆಲಸ ಮಾಡ್ತಾ ಇದ್ದೀಯಾ? ಒಳ್ಳೆಯದು ಕೆಲಸ ಮಾಡಿದರೆ ಅದರಿಂದ ಇನ್ನೊಬ್ರಿಗೆ ಬೈಬೇಕಾ? ನೀನು 200 ಶಾಲೆಗಳನ್ನು ದತ್ತು ತೊಗೊಂಡು ಏನು ಮಾಡ್ತಾ ಇದ್ದೀಯಾ? ಅಲ್ಲಿ ಕರಾಟೆ ಕಲಿಸೋದು, ಕುದುರೆ ಓಡಿಸೋದು ಕಲಿಸೋದು, ಬಲ್ಲೆ ತಿರುಗಿಸೋದು ಕಲಿಸೋದು, ಯುದ್ಧಕ್ಕೆ ನಾಳೆ ಆ ಜಾತೀಯತೆಯನ್ನು ಎತ್ತಿ ಕಟ್ಟಿ ಅವ್ರ ಜೊತೆಗೆ ಯುದ್ಧ ಮಾಡಲಿಕ್ಕೆ, ಹೌದಲ್ವಾ? ನೀನು ಶಾಲೆಗಳನ್ನು ತಗೊಂಡಿದ್ದು. ಈ ಥರ ಎಷ್ಟೋ 200 ಮನೆಗಳು, 1000 ಮನೆಗಳು ಹಿಂದೂ ಆಗಿವೆ ಅಂತ ಕೊಚ್ಕೋತಿರಲ್ಲ ನೀವು ಎಲ್ಲ. ಕೆಲವು ಜನ ಹಿಂದೂ ಆಗಿರಿ ಅಂದರೆ ಏನಾದಂಗೆ? ನಿಮಗೆ ಹಿಂದೂ ಆಗಿದ್ದೀರಿ ಅಂದರೆ ಏನಾದಂಗೆ? ನೀವು ನಿಜವಾಗಿಯೂ ಬಸವ ತತ್ವ ನಡೆದ್ರೆ ಹಿಂದೂ ಆದಂಗೆ. ನೀವು ಇದು ಹಿಂದೂ ಅಲ್ಲ, ನಿಮ್ಮದು ಹಿಂದೂ ಅಲ್ಲ. ಭೇದ ಮಾಡುವಂಥದ್ದು ಹಿಂದೂ ಅಲ್ಲ ನಿಮ್ಮದು. ಇನ್ನೊಬ್ಬರಿಗೆ ಜೀವ ಹೊಡೆಯುವಂಥದ್ದು ಹಿಂದೂ ಅಲ್ಲ. ನೀವು ಜಾತೀಯತೆಯನ್ನು ಎತ್ತಿ ಕಟ್ಟಿ ಜಗಳಕ್ಕೆ ನಿಲ್ಲಿಸೋದು ಹಿಂದೂ ಅಲ್ಲ. ಇಂಥ ಅಸಂಬದ್ಧವಾದಂಥ ಅಬದ್ಧ ಮಾತುಗಳನ್ನು ಆಡುವುದು ಹಿಂದೂ ಅಲ್ಲ ಅನ್ನೋಂಥದ್ದು ಮೊದಲು ತಿಳ್ಕೊಳ್ರಿ.
ತಿಳ್ಕೊಂಡು ಈ ಒಂದು ಹಿಂದೂ ಅಂದರೆ ಏನು ಅನ್ನುವಂಥದ್ದು ಈ ಸಂಸ್ಕೃತಿ ತಿಳ್ಕೊಳ್ರಿ, ಈ ದೇಶದ ಒಂದು ನಡತೆಯನ್ನು ತಿಳ್ಕೊಳ್ರಿ, ದೇಶದಲ್ಲಿ ಆಗಿರುವಂಥ ಮಹಾನ್ ಸಂಬುದ್ಧರ ಮಹಾತ್ಮರ ಆಚರಣೆಗಳನ್ನು ಅರಿವಿಗೆ ತಂದುಕೊಳ್ರಿ. ಆವಾಗ ಹಿಂದೂ ಆಗ್ತೀರಾ. ಹಿಂದೂ ಅಂತ ಹೇಳಿಕೊಂಡು ನೀವೆಲ್ಲ ಹಂದಿಗಳಾಗಿ ತಾಗ್ತಾ ಇದ್ದೀರಾ. ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ನಾವು ಸೂಚ್ಯವಾಗಿ ನಿಮಗೆ ಹೇಳ್ತಾ ಇದ್ದೇವೆ. ಸರ್ವರಿಗೂ ಶರಣಾರ್ಥಿ.